ಸರ್, ಈಗ ಕೆಎಸ್ಆರ್ಟಿಸಿ ಅಧ್ಯಕ್ಷರಾಗಿದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ನನಗೇನು ಅನ್ನಿಸ್ತಾ ಇಲ್ಲ. ಆಗಿದ್ದೀನಿ, ನಾನೇನು ಕೇಳಿರಲಿಲ್ಲ. ನನಗದು ನನ್ನ ನಿರೀಕ್ಷೆನೂ ಇರಲಿಲ್ಲ ನಾನು ಮಾಡ್ತಾರೆ ಅಂತ. ನಾನು ಯಾವತ್ತಲೂ ಏನು ಇದ್ರ ಬಗ್ಗೆ ಬೇಡಿಕೆ ಇಟ್ಟಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಮಂಗಳವಾರ ಹೋಗ್ತೀನಿ. ಹೋದ್ಮೇಲೆ ಅದರಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲ ಅಧಿಕಾರಿಗಳು ಸಭೆ ಕರೆದು ಇದರಲ್ಲಿ ಕೆಲವರಿಗೆ ಅಸಮಾಧಾನ ಇರುವಂಥ ಸರ್, ಅಂದರೆ ಸಚಿವ ಸ್ಥಾನ ಸಿಗಲಿಲ್ಲ, ನಮ್ಮ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಅಂತೇಳಿ ಅಸಮಾಧಾನ ಅವ್ರು ಆಗ್ತಾ ಇದ್ದಾರೆ ಈ ಉತ್ತರ ಕರ್ನಾಟಕದಲ್ಲ. ಈ ಹಿನ್ನೆಲೆಯಲ್ಲಿ ನಿಮಗೇನಾದರೂ ಅಸಮಾಧಾನ ಆ ಥರ ಸಚಿವ ಸ್ಥಾನದ ತಾವು ಸಚಿವರಾಗಿದ್ರಿ, ಈಗ ನಾನು ಫಸ್ಟ್ ಆಫ್ ಆಲ್ ನಾನು ಕೇಳಿರಲೇ ಇಲ್ಲ. ನನಗೆ ಅಸಮಾಧಾನದ ಪ್ರಶ್ನೆನೇ ಉದ್ಭವ ಆಗಲ್ಲ. ನನಗೆ ಕೊಡದಿದ್ರೂ ಅಸಮಾಧಾನ ಇರ್ತಿರ್ಲಿಲ್ಲ, ಕೊಟ್ಟರೂ ಅಸಮಾಧಾನ ಇಲ್ಲ. ಯಾವ್ದು ಕೊಟ್ಟವ್ರಿ ಅನ್ನೋದ್ರ ಬಗ್ಗೆನೂ ನಾನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ನಾನು ಯಾವ ಪಕ್ಷದಾಗ ಇರ್ತೀನೋ ಆ ಪಕ್ಷ ಸದೃಢವಾಗಿ ಬೆಳೆಸಬೇಕು, ಅಷ್ಟೇ ನನ್ನ ಮುಂದಿರ್ತಕ್ಕಂಥದ್ದು. ನಾನು ಯಾವುದೇ ಅಧಿಕಾರ ಆಸೆಗೆ ಒಳಪಟ್ಟಿರ್ತಕ್ಕಂಥವನ್ನಲ್ಲ. ಯಾವತ್ತೂ ಅಧಿಕಾರದಿಂದ ಹೋದ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತನೂ ಅಲ್ಲ. ಅಧಿಕಾರನೇ ಬೇಕು ಅಂದಿದ್ರೆ ನಾನು ಏನು ಬೇಕಾದರೂ ಆಗ್ಬೋದಾಯಿತು. ಅದರಿಂದ ಆ ಥರ ವ್ಯಕ್ತಿ ನಾನಲ್ಲ. ಸರ್, ಈಗ ಕೆಎಸ್ಆರ್ಟಿಸಿ ಅಧ್ಯಕ್ಷರಾಗಿದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ನನಗೇನು ಅನ್ನಿಸ್ತಾ ಇಲ್ಲ. ಆಗಿದ್ದೀನಿ, ನಾನೇನು ಕೇಳಿರಲಿಲ್ಲ. ನನಗದು ನನ್ನ ನಿರೀಕ್ಷೆನೂ ಇರಲಿಲ್ಲ ನಾನು ಮಾಡ್ತಾರೆ ಅಂತ. ನಾನು ಯಾವತ್ತಲೂ ಏನು ಇದ್ರ ಬಗ್ಗೆ ಬೇಡಿಕೆ ಇಟ್ಟಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಮಂಗಳವಾರ ಹೋಗ್ತೀನಿ. ಹೋದ್ಮೇಲೆ ಅದರಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲ ಅಧಿಕಾರಿಗಳು ಸಭೆ ಕರೆದು ಇದರಲ್ಲಿ ಕೆಲವರಿಗೆ ಅಸಮಾಧಾನ ಇರುವಂಥ ಸರ್, ಅಂದರೆ ಸಚಿವ ಸ್ಥಾನ ಸಿಗಲಿಲ್ಲ, ನಮ್ಮ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಅಂತೇಳಿ ಅಸಮಾಧಾನ ಅವ್ರು ಆಗ್ತಾ ಇದ್ದಾರೆ ಈ ಉತ್ತರ ಕರ್ನಾಟಕದಲ್ಲ. ಈ ಹಿನ್ನೆಲೆಯಲ್ಲಿ ನಿಮಗೇನಾದರೂ ಅಸಮಾಧಾನ ಆ ಥರ ಸಚಿವ ಸ್ಥಾನದ ತಾವು ಸಚಿವರಾಗಿದ್ರಿ, ಈಗ ನಾನು ಫಸ್ಟ್ ಆಫ್ ಆಲ್ ನಾನು ಕೇಳಿರಲೇ ಇಲ್ಲ. ನನಗೆ ಅಸಮಾಧಾನದ ಪ್ರಶ್ನೆನೇ ಉದ್ಭವ ಆಗಲ್ಲ. ನನಗೆ ಕೊಡದಿದ್ರೂ ಅಸಮಾಧಾನ ಇರ್ತಿರ್ಲಿಲ್ಲ, ಕೊಟ್ಟರೂ ಅಸಮಾಧಾನ ಇಲ್ಲ. ಯಾವ್ದು ಕೊಟ್ಟವ್ರಿ ಅನ್ನೋದ್ರ ಬಗ್ಗೆನೂ ನಾನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ನಾನು ಯಾವ ಪಕ್ಷದಾಗ ಇರ್ತೀನೋ ಆ ಪಕ್ಷ ಸದೃಢವಾಗಿ ಬೆಳೆಸಬೇಕು, ಅಷ್ಟೇ ನನ್ನ ಮುಂದಿರ್ತಕ್ಕಂಥದ್ದು. ನಾನು ಯಾವುದೇ ಅಧಿಕಾರ ಆಸೆಗೆ ಒಳಪಟ್ಟಿರ್ತಕ್ಕಂಥವನ್ನಲ್ಲ. ಯಾವತ್ತೂ ಅಧಿಕಾರದಿಂದ ಹೋದಂಥನೂ ಅಲ್ಲ. ಅಧಿಕಾರನೇ ಬೇಕು ಅಂದಿದ್ರೆ ನಾನು ಏನು ಬೇಕಾದರೂ ಆಗ್ಬೋದಾಯಿತು. ಅದರಿಂದ ಆ ಥರ ವ್ಯಕ್ತಿ ನಾನಲ್ಲ.